ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇದು ಆಗಿರುತ್ತೆ. ಇವತ್ತು ಜಾತ್ರೆ ಇತ್ತು ನಮ್ಮೂರಲ್ಲಿ, ಹಾಗಾಗಿ ಹೋಗಿದ್ವಿ. ಸೊ ನಾವು ಮಧ್ಯಾಹ್ನ ಊರಿಗೆ ರೀಚ್ ಆಗೋ ಅಷ್ಟೊತ್ತಿಗೆ 1:30 2 o'clock ಆಗೋಗಿತ್ತು. ಸೊ ಎಲ್ಲರೂ ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ರು. ಸೊ ಹೋಗಿದ ತಕ್ಷಣ ನಮಗೆ ತಣ್ಣಗಿರೋ ಜ್ಯೂಸ್ ಕೊಟ್ಟರು, ಕುಡಿದು ಅದಾದಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಜಾತ್ರೆ ಬಂದು 12 ವರ್ಷಕ್ಕೆ ಒಂದ್ಸತಿ ಮಾಡ್ತಾರೆ. ಇದು ದೊಡ್ಡ ಜಾತ್ರೆ, ವರ್ಷ ಮಾಡೋದು ಬೇರೆ ಇರುತ್ತೆ, ಇದು 12 ವರ್ಷಕ್ಕೆ ಒಂದ್ಸತಿ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಇತ್ತು, ಅದಕ್ಕೋಸ್ಕರ ನಾವು ಹೋಗಿದ್ವಿ. 2 days ಅಲ್ಲೇ ಇದ್ವಿ. ನನ್ನ ಅಪ್ಪು ಇಲ್ಲಿ ಎಲ್ಲಮ್ಮ ತೆಗ್ದೇನಮ್ಮ ಕೈ ಅಡ್ಡ ಇಟ್ಕೊಂಡು ಕ್ಯಾಮ್ರಾ ಹಿಡಿತಿದ್ಯಲ್ಲ, ಸ್ಟೋರೇಜ್ ಆಗ್ತದೆ ಅಷ್ಟೇ. ಕೈ ನಿಂಗೆ ಕೊಡ್ತೀನಿ, ನಿನ್ಗೆ ಹಾಕೊಡ್ತೀನಿ, ಕೊಡಿಲಿ ಅಪ್ಪು, ನಿನ್ ವಿಡಿಯೋ ಹಾಕೊಡ್ತೀನಿ, ಕೊಡು. ನಿಂದ ಹಾಕೊಡ್ತೀನಿ, ಹೋಯ್ತು ವಿಡಿಯೋ, ಕೊಡಿಲ್ಲ ಹಾಕೊಡ್ತೀನಿ, ಕೊಡಿಲ್ಲ ಹಾಕೊಡ್ತೀನಿ, ಕೊಡು ಹಾಕೊಡ್ತೀನಿ. ಓ ರಾಮ, ಫಸ್ಟ್ ಬೈ ನಿಂತ್ಕೋಬೇಕು. ಏ ಅದು ನಿಂದೆ ಜನ ಕಾಣಬೇಕು, ಜನ ಕಾಣಬೇಕಲ್ವಾ? ಹಾಗೆ ಐ ಸಕ್ಕ ತಕಬೇಕು ಇಲ್ಲಿ ಇಟ್ಟಾಗ ತಿರುಗಿಲಿ ಅದು ಲಾಕ್ ಹಾಕ್ಬಿಟ್ಟು ಹಾಕ್ಬೇಕು ಅವಳಿಗೆ, ಹಂಗೆ ಹಾಕರೆ ಅವಳು ಒಪ್ಪಲ್ಲ. ಇಲ್ಲಿ ತೋರ್ಸೋ ಅದ್ಯಾ ನಿನ್ ಹ್ಯಾಟ್, ಇಲ್ಲಿ ನೋಡ್ಸೋ, ನನಗ್ ತೋರ್ಸೋ ಕ್ಯೂಟಿ ಹ್ಯಾಟ್. ನೋಡಿದ್ರಲ್ಲ ನನ್ನ ಮಗಳು ಎಷ್ಟು ಕ್ಯೂಟಾಗಿ ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾಳೆ ಅಂತ. ನನಗೊಬ್ಬರು ಹೊಸ ಕ್ಯಾಮ್ರಾಮನ್ ಸಿಕ್ಕಿದ್ರು. ಇದು ನೋಡಿ, ಸ್ವೀಟ್ ದಿನ ಅಂದರೆ ನಾನು ನಾನ್ ವೆಜ್ ಹಿಂದಿನ ದಿನ ಎಷ್ಟು ಕಮ್ಮಿ ಜನ ಇರ್ತಾರೆ, ರೋಡೆಲ್ಲ ಖಾಲಿ ಸಕ್ಕದಾಗಿತ್ತು. ಎಷ್ಟು ಸೈಲೆಂಟಾಗಿತ್ತು ಅಂದರೆ ನಾವು ಮಧ್ಯಾಹ್ನ ಬೇಗ ಒಬ್ಬಟ್ಟು ಮಾಡೋಣ ಅಂತ ಕೂತ್ಕೊಂಡ್ವಿ. ಸೊ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ, ಯಾಕಂದರೆ ಇವತ್ತು ನಾವು ಸಿಹಿ ಅಡುಗೆ ಮಾಡ್ತಾಯಿದ್ದೀವಿ. ಬಟ್ ನಾನ್ ವೆಜ್ ದಿನ ನೋಡಿ ಆ ರೋಡ್ ಎಷ್ಟು ಜಾಮ್ ಆಗಿತ್ತು ಅಂದರೆ ಅದನ್ನು ಕೂಡ ನಾನು ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನೀವು ನೋಡ್ಬೋದು. ಆವಾಗ ನಾವು ಮಧ್ಯಾಹ್ನನೇ ಬೇಗ ಶುರು ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಲೇಟೇ ಆಗಿತ್ತು ಎಲ್ಲ ಹೋಳಿಗೆ ಮಾಡೋದು, ಏಕೆಂದರೆ ಸ್ವಲ್ಪ ಗ್ರೈಂಡರ್ ಪ್ರಾಬ್ಲಮ್ ಆಗಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಎಲ್ಲ ಅಡುಗೆ ಆಗಿತ್ತು, ಬಟ್ ಒಬ್ಬಟ್ಟು ಮಾಡಬೇಕಿತ್ತು, ಮತ್ತು ಚಿತ್ರಾನ್ನ ಮತ್ತು ಇನ್ನೇನು ಬೋಂಡ ಏನೋ ಹಾಕೋದು ಅಷ್ಟೇ ಇದ್ದಿದ್ದು. ಸೊ ಬೇಗ ಫಸ್ಟ್ ಇದನ್ನು ಮಾಡಿ ಎತ್ತಿಟ್ಬಿಡೋಣ ಅಂತ. ಸೊ ಪ್ರೆಸ್ಸರ್ ಇತ್ತು, ಹಾಗಾಗಿ ಬೇಗ ಆಯಿತು. ಸೊ ಬೇಗ ಮುಗಿಸಿ ಅದಾದಮೇಲೆ ಇನ್ನು ಮಿಕ್ಕಿದ ಕೆಲಸ ಮುಗಿಸೋಣ ಅಂತ ಎಲ್ಲರಿಗೂ ಊಟಕ್ಕೆ ಸಂಜೆ ಕೊಡೋಕ್ಕೆ ಇದ್ದಿದ್ದು. ಹಾಗಾಗಿ ಎಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ ರಾತ್ರಿನೇ ಆಗೋಯಿತು. ಹಂಗೆ ಗೊಜ್ಜು ಮತ್ತು ಇದು ಒಬ್ಬಟ್ಟು, ಅನ್ನ ಸಾಂಬಾರು ಮತ್ತು ಬೋಂಡ ಎಲ್ಲ ಮುಗಿಸಿ ಊಟಕ್ಕೆ ನಾವು ಕೊಡೋ ಅಷ್ಟೊತ್ತಿಗೆ 7 o'clock ಆಗೋಗಿತ್ತು. ಯಾರು ಔಟ್ಸೈಡವ್ರು ಯಾರೂ ಜಾಸ್ತಿ ಇರಲಿಲ್ಲ, ಎಲ್ಲ ನಾವೇ ಇದ್ದಿದ್ದು. ಸೊ ಹಾಗಾಗಿ ಏನು ತೊಂದರೆ ಆಗಲಿಲ್ಲ. ನೋಡಿ, ಇನ್ನು ಒಬ್ಬಟ್ಟು ಸುಡ್ತಾನೆ ಇದ್ವಿ. ಸ್ವಲ್ಪ ಗ್ಯಾಸ್ ಖಾಲಿಯಾಗಿ ಪ್ರಾಬ್ಲಮ್ ಆಯಿತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಒಂದು ಗ್ಯಾಸಲ್ಲಿ ನಾವು 2 ಸ್ಟವ್ಗೆ ಯೂಸ್ ಮಾಡಬೇಕಿತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇಟ್ಸ್ ಓಕೆ, ನಾವೇ ಇದ್ದಿದ್ದಲ್ವ, ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ ಲೇಟಾಗಿ ಆದರೂ ತೊಂದರೆ ಇಲ್ಲ ಅಂತ ಮಾಡಿದ್ವಿ. ಬಟ್ ಇಲ್ಲೊಂದು ಪ್ರಾಬ್ಲಮ್ ಆಗಿತ್ತು, ಏನಂದರೆ ಅನ್ನ ಮಾಡಿದ್ದು ಚಿತ್ರಾನ್ನಕ್ಕೆ ಸರಿಯೇ ಆಗ್ತಿರ್ಲಿಲ್ಲ, ಸ್ವಲ್ಪ ಮುದ್ದೆ ಆಗಿತ್ತು. ಹೀಗೆ ಜಾತ್ರೆಯಲ್ಲೆಲ್ಲ ಹೀಗೆ ಅಲ್ವಾ, ಜನ ಜಾಸ್ತಿ ಆದಾಗ ಅಯ್ಯೋ ಅವ್ರು ನೋಡ್ತಿದ್ದಾರೆ, ನಾವು ಇನ್ನೇನು ಅದನ್ನೇ ಮಾಡೋದು, ಬೇರೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ನಾವು ಮಾಡೋಕ್ಕೆ ಕೊಟ್ಟೋಗ್ತೀವಿ. ಬಟ್ ಇದು ಹಾಗೆ ಆಗಿದ್ದು, ಎಲ್ಲರೂ ಅವ್ರವ್ರ ಕೆಲಸ ನೋಡ್ಕೊಂಡಿದ್ರು. ಅನ್ನಕ್ಕಿಟ್ಟಿರೋದನ್ನ ಸ್ವಲ್ಪ ಮರ್ತು ಹೋದ್ರು, ಯಾಕಂದರೆ ಸ್ವಲ್ಪ ಗಂಜಿನ ತೆಗಿಬೇಕಿತ್ತು.
ತೆಗಿಬೇಕಿತ್ತು. ಸ್ವಲ್ಪ ಅನ್ನ ಲೈಟಾಗಿ ಬೆಂದಿದೆ ಅಂತ ಅಂದಿದ ತಕ್ಷಣವೇ ಗಂಜಿ ತೆಗಿಬೇಕಿತ್ತು. ಬಟ್ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇದ್ದರು, ಮತ್ತು ಬಂದವ್ರನ್ನ ಮಾತಾಡ್ಸೋದ್ರಲ್ಲಿ ಎಲ್ಲ ಬ್ಯುಸಿ ಇದ್ದಿದ್ದರಿಂದ ಏನಾಯಿತು, ಅನ್ನ ಸ್ವಲ್ಪ ಮುದ್ದೆ ಆಗೋಯಿತು. ಸೊ ಅದೇ ಡಿಸ್ಕಷನ್ ಮಾಡ್ತಾಯಿದ್ವಿ, ಇದನ್ನು ಚಿತ್ರಾನ್ನ ಕೊಟ್ಟರೆ ಚೆನ್ನಾಗಿರೋದಿಲ್ಲ, ಅನ್ನ ಸಾಂಬಾರಿಗಾದರೆ ಓಕೆ, ಬಟ್ ಇದು ಚೆನ್ನಾಗಿರೋದಿಲ್ಲ ಅಂತ ಅದನ್ನೇ ನಾನು ನಮ್ಮಮ್ಮನ ಕೇಳ್ತಿದ್ದೆ. ನಮ್ಮಮ್ಮ ಹೇಳಿದ್ರು ಅದನ್ನು ತೆಗ್ದಿಟ್ಬಿಟ್ಟು ಅದನ್ನು ಬೇಕಂದರೆ ಅನ್ನ ಸಾಂಬಾರಿಗೆ ಕೊಡೋಣ, ಒಂದು ಸ್ವಲ್ಪ ಬೇರೆ ಅಕ್ಕಿ ಇಡಿ ಚಿತ್ರಾನ್ನಕ್ಕೆ ಅಂತ ಹೇಳಿ ಅದಾದಮೇಲೆ ಕುಕ್ಕರಲ್ಲಿ ಇಟ್ಟು ನಾವು ಮಾಡಿಕೊಟ್ವಿ. ನಮ್ಮದು 2 ಮನೆ ಇದೆ, ಒಂದೇ ಇದರಲ್ಲಿ ಫ್ಲ್ಯಾಟಲ್ಲಿ 2 ಮನೆ ಇದೆ. ಸೊ ಇದು ಇನ್ನೊಂದು ಮನೆ, ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸಿ ನೈಟ್ ಆರತಿ ಇದ್ದಿದ್ದು, ಹಾಗಾಗಿ ಪೂಜೆ ಎಲ್ಲ ಮುಗಿಸಿದ್ರು. ನಮ್ಮದು ಅಡುಗೆ ಎಲ್ಲ ಆದಮೇಲೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನೋಡಿ ಎಷ್ಟು ಸುಸ್ತಾಗಿತ್ತು ಅಂದರೆ ತುಂಬ ಬಿಸಿಲಿತ್ತ, ಆ ಬಿಸಿಲು ಜೊತೆಲಿ ಆ ಗ್ಯಾಸ್ ಮುಂದೆ ಕೂತ್ಕೊಂಡು ಆ ಒಬ್ಬಟ್ಟು ಸುಡೋ ಅಷ್ಟೊತ್ತಿಗೆ ಸಾಕಾಗಿ ಹೋಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆ ಜಾತ್ರೆ ಅಲ್ವಾ, ಹಂಗಾಗಿ ಎಂಜಾಯ್ ಮಾಡ್ಕೊತ ಮಾಡಿದ್ವಿ. ಅದಾದಮೇಲೆ ಊಟ ಕೂಡ ಕೊಟ್ವಿ. ಊಟ ಮಾಡಿ ನಾವು ದೇವಸ್ಥಾನ ಹತ್ರ ಹೋಗೋಣ ಅಂದ್ಕೊಂಡ್ವಿ, ಬಟ್ ಲೇಟೇ ಆಗೋಯಿತು. ನಾನು ಆಲ್ಮೋಸ್ಟ್ 12 o'clock ಆಗಿತ್ತು ದೇವಸ್ಥಾನದ ಹತ್ರ ಹೋದಾಗ. ಬೆಳಗ್ಗೆಯಿಂದ ಹೋಗೋಕ್ಕೆ ಆಗಿರಲಿಲ್ಲ, ನಾವು ಊರಿಗೆ ಹೋದಾಗಿಂದ. ಹಾಗಾಗಿ ನೈಟ್ ಹೋದ್ವಿ. ನೈಟ್ ಅಷ್ಟೊಂದು ಜನ ಏನಿರಲಿಲ್ಲ, 12 ಗಂಟೆ ಹೋಗಿದ್ದು, 5 ಗಂಟೆಗೇನೋ ಆರತಿ ಇದ್ದಿದ್ದು, ಹಾಗಾಗಿ ಜನ ಇರಲಿಲ್ಲ. ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ನಾನು ವಾಪಸ್ ಬಂದು ಶೆಡ್ ಹತ್ರ ಹೋಗಿದ್ದೆ. ಅಲ್ಲಿ ಏನೈತೆ ಅಂತ ತೋರ್ಸೋದು ನೋಡ. ನಮ್ಮ ಮಾಮಂಗೋಸ್ಕರ ವಿಡಿಯೋ ಅಷ್ಟೇ ಇದು. ನಿನ್ ಮಾತ್ರ ಝೂಮ್ ಮಾಡಿ ತೋರಿಸ್ತೀನಿ ಮಾಮ, ನಿನ್ ಮಾತ್ರ ಝೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ಶೆಡ್ ಹತ್ರ ಎಲ್ಲ ಮಟನ್ ಕಟ್ ಮಾಡ್ತಾಯಿದ್ರು, ಹಾಗಿಂದ ನಾನು ದೂರದಿಂದ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಹತ್ರದಿಂದ ತೋರಿಸೋ ಅಷ್ಟು ನನಗೆ ಇಷ್ಟ ಇರಲಿಲ್ಲ. ಅದಾದಮೇಲೆ ಮನೆ ಹತ್ರ ಬರೋ ಅಷ್ಟೊತ್ತಿಗೆ 12:30 1 ಗಂಟೆ ಆಗಿತ್ತು. ಆವಾಗ ಮನೆ ಹತ್ರನೇ ಒಂದು ಆರತಿ ಮಾಡ್ತಾರೆ, ಮತ್ತು ದೇವಸ್ಥಾನದ ಹತ್ರ ಒಂದು ಆರತಿ ತೊಗೊಂಡು ಹೋಗ್ತಾರೆ. ಸೊ ಮನೆ ಹತ್ರ ಇರೋದನ್ನ ಮುಗಿಸಿದ್ರು. ಅದಾದಮೇಲೆ ನೋಡಿ 5 ಗಂಟೆಗೆ ಎಷ್ಟು ಆರತಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಬಟ್ ನನಗೆ ವಿಡಿಯೋ ದೂರದಿಂದ ಕ್ಯಾಪ್ಚರ್ ಮಾಡಿಕೊಂಡೆ, ಹತ್ರ ಹೋಗೋಕ್ಕಾಗಿಲ್ಲ. ನನ್ನ ಮಗಳು ಬೇರೆ ಮಲ್ಕೊಂಡಿದ್ದು, ನಾನು ಎತ್ಕೊಂಡು ಹಾಗೆ ಹೋಗಿದ್ದೆ. ಸೋಳ್ನು ಎತ್ಕೊಂಡು ನನಗೆ ವಿಡಿಯೋ ಕೂಡ ಸರಿಯಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ದೂರದಿಂದನೇ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಬಟ್ ನನಗೆ ಫೋಟೋಸ್ ಚೆನ್ನಾಗಿ ಸಿಕ್ತು, ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗೆಲ್ಲ ಆರತಿಗೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತ. ಅದಾದಮೇಲೆ ನೆಕ್ಸ್ಟ್ ಡೇ ಕೂಡ ನಾನು ಇದರಲ್ಲೇ ಅಟ್ಯಾಚ್ ಮಾಡಿದ್ದೀನಿ. 2 ದಿನದ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಇದು ನೆಕ್ಸ್ಟ್ ಡೇ ವ್ಲಾಗು. ಸೊ ಇದರಲ್ಲಿ ನಾನ್ ವೆಜ್ ದಿನ, ಇದು ಸೆಕೆಂಡ್ ಡೇ ನಾನ್ ವೆಜ್ ಇದ್ದಿದ್ದು. ಸೊ ಎಲ್ಲನೂ ಆಗೋಗಿತ್ತು. ಸಾಂಬಾರೆಲ್ಲ ಮಾಡಿದರು, ಅದೆಲ್ಲ ತುಂಬ ದೊಡ್ಡ ಪಾತ್ರೆಯಲ್ಲಿ ಮಾಡಿದರು. 3 ಮರಿ ಮಾಡಿದ್ದು. ಸೊ ತುಂಬ ದೊಡ್ಡ ಪಾತ್ರೆಯಲ್ಲಿ ಮಾಡಿದರು. ನನಗೆ ಆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋದೇ ಮರ್ತೋದೆ. ಸೊ ಇಲ್ಲಿ ನಾವೆಲ್ಲ ಸೇರಿಕೊಂಡು ಚಿಕನ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಗ್ರೇವಿ ಮಾಡ್ತಾಯಿದ್ವಿ ನಾವು, ಚಿಕನ್ ಗ್ರೇವಿ ಮತ್ತು ಸ್ವಲ್ಪ ಸಾಂಬಾರು ಮಾಡ್ತಾಯಿದ್ವಿ. ಯಾಕಂದರೆ ಕೆಲವರು ಮಟನ್ ತಿನ್ನಲ್ಲ ಅಲ್ಲ, ಸೊ ಚಿಕನ್ ಕೇಳ್ತಾರೆ, ಹಾಗಾಗಿ ಸ್ವಲ್ಪ ಚಿಕನ್ ಕೂಡ ಮಾಡೋಣ ಅಂತ ಅದೇ ಡಿಸ್ಕಷನ್ ಮಾಡಿಕೊಂಡು ಮಾಡ್ತಾಯಿದ್ವಿ. ಸ್ವಲ್ಪ ಫ್ರೈ ಮಾಡಿದ್ವಿ. ಫ್ರೈ ನಾನು ನನ್ನ ತಂಗಿ ಸೇರ್ಕೊಂಡು ಮಾಡಿದ್ವಿ. ನನ್ನ ತಂಗಿ ನಾನ್ ವೆಜ್ ತಿನ್ನೋದೇ ಇಲ್ಲ, ಬಟ್ ಸ್ವಲ್ಪ ಹೆಲ್ಪ್ ಮಾಡಿದ್ಲು ಅಷ್ಟೇ, ಅದು ತಿರುಗ್ಸೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅವಳು ನನಗೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಟ್ಲು. ಚಿಕನ್ ಮಾಡಿ ಅದಾದಮೇಲೆ ನಾವು ಕೂಡ ರೆಡಿ ಆಗೋಣ, ಅಷ್ಟೊತ್ತಿಗೆ ಊಟದ ಟೈಮ್ ಆಗುತ್ತೆ. ಸೊ ಎಲ್ಲರೂ ಬಂದಾಗ ಊಟ ಕೊಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಫಸ್ಟ್ ನಾವು ಈ ಕೆಲಸ ಮಾಡ್ತಿದ್ವಿ. ಇದೆಲ್ಲ ಮಾಡೋವಾಗ ನನ್ನ ಮಗಳು ತುಂಬ ಚೆನ್ನಾಗಿ ಎಲ್ಲರ ಜೊತೆ ಆಟ ಆಡ್ಕೊಂಡಿದ್ಲು. ನಂಗೆ ಸ್ವಲ್ಪನೂ ಕಾಟ ಕೊಟ್ಟಿಲ್ಲ. ನೈಟ್ ಅಷ್ಟೇ ಸ್ವಲ್ಪ ಅಂದರೆ ಸೌಂಡಿಗೆ, ಅದು ರಾತ್ರಿ ಎಲ್ಲ ಆರತಿ ಇತ್ತಲ್ಲ, ಆ ಸೌಂಡಿಗೆ ಎದ್ದಿದ್ಲು. ಅದಾದಮೇಲೆ ಬೆಳಗಿನ ಜಾವ ನಿದ್ದೆ ಮಾಡಿದ್ಲು. ನೈಟೆಲ್ಲ ಎದ್ದು ನಾನು ದೇವ್ರ ಹತ್ರ ಹೋಗಬೇಕು, ಕರ್ಕೊಂಡು ಹೋಗೋ ಅಂತಿದ್ಲು. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಜಾತ್ರೆಗೆ ಹೋದರೆ ಆ್ಯಕ್ಟಿವ್ ಜಾಸ್ತಿ ಆಗಿಬಿಡ್ತಾರಲ್ವ, ಹಾಗೆ. ಇದು ಅದಾದಮೇಲೆ ಚಿಕನ್ ಎಲ್ಲ ಮಾಡಿ ಮುಗಿಸಿ 1 ರೌಂಡ್ ಊಟಕ್ಕೆಲ್ಲ ಕೊಟ್ಟಾಗಿತ್ತು. ಅದಾದಮೇಲೆ ಮುದ್ದೆ ಸ್ವಲ್ಪ ಕಮ್ಮಿ ಆಗಿತ್ತು, ಅಂದರೆ ಇತ್ತು. ಇನ್ನು ನೆಕ್ಸ್ಟು ಬರೋರಿಗೆ ಸಾಲದ ಬರುತ್ತೆ ಅಂತ ಹೇಳಿ ನಾವು ನೆಕ್ಸ್ಟು ಇನ್ನೊಂದು ಸತಿ ಮುದ್ದೆ ಮಾಡ್ತಾಯಿದ್ವಿ. ಇದು ನೀವು ನನ್ನ ಲಾಸ್ಟ್ ವ್ಲಾಗ್ನ ನೋಡಿದರೆ ಗೊತ್ತಿರುತ್ತೆ. ನಾವಿಬ್ಬರು ಟ್ವಿನ್ನಿಂಗಲ್ಲಿ ತೊಗೊಂಡಿದ್ದೀವಿ ಅಂತ ಹೇಳಿದ್ವಲ್ಲ, ಆ ಡ್ರೆಸ್ ಇದೆ ನೋಡಿ. ಇಬ್ಬರು ಒಂದೇ ಕಲರ್ ತೊಗೊಂಡಿದ್ದೀವಿ, ಒಂದೇ ಥರ ಡಿಸೈನ್ ಕೂಡ ಇದೆ. ಅದನ್ನೇ ಎಲ್ಲರೂ ಹೇಳ್ತಿದ್ರು, ಏನು ನೀವು ಟ್ವಿನ್ಸ್ ಥರ ಕಾಣಿಸ್ತಾ ಇದ್ದೀರಾ, ಇಬ್ಬರು ಒಂದೇ ಥರ
ಹಾಕ್ಕೊಂಡು ಯಾರಾದರೂ ನೋಡಿದ್ರೆ ನೀವಿಬ್ಬರು ಟ್ವಿನ್ಸ್ ಅಂದ್ಕೊಳ್ತಾರೆ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇಬ್ಬರಿಗೂ ಇಷ್ಟ ಆಗಿತ್ತು, ಹಾಗಾಗಿ ತೊಗೊಂಡ್ವಿ. ಎಲ್ಲರೂ ಸೇರಿಕೊಂಡು ಎಷ್ಟು ಖುಷಿಯಾಗಿ ನಾವು ಜಾತ್ರೆನ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಇದು ಸೆಕೆಂಡ್ ಟೈಮ್ ಮುದ್ದೆ ಮಾಡಿದ್ರಿಂದ ಬೇಗ ಊಟಕ್ಕೆ ಕೊಡಬೇಕಿತ್ತು. ಖಾಲಿ ಆಗೋಷ್ಟರಲ್ಲಿ ಮಾಡೋಣ ಅಂತ ಹೇಳಿ ಎಲ್ಲ ಮಾಡ್ಕೊಳ್ತಾ ಇದ್ವಿ. ನಾನು ನನ್ನ ತಂಗಿ ನಮ್ಮ ಅಕ್ಕ ಎಲ್ಲ ಸೇರಿಕೊಂಡು, ಅಂದರೆ ನನ್ನ ಸ್ವಂತ ಅಕ್ಕ ಬಂದಿರಲಿಲ್ಲ, ಅವಳಿಗೆ ಮಕ್ಳಿಗೆ ಎಕ್ಸಾಮ್ ಇದ್ದಿದ್ದರಿಂದ ಅವಳು ಬರೋಕ್ಕಾಗಿಲ್ಲ. ನನ್ನ ದೊಡ್ಡಮ್ಮನ ಮಕ್ಕಳು ಎಲ್ಲ ಸೇರಿಕೊಂಡು ನಾವು ಮಾಡಿದ್ವಿ. ತುಂಬ ಚೆನ್ನಾಗಿ ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ, ಡೇ 1 ಜಾತ್ರೆಯಲ್ಲಿ ಸ್ವೀಟ್ ಇದ್ದಿದ್ದರಿಂದ ಯಾರೂ ಅಷ್ಟು ಜನ ಇರಲಿಲ್ಲ. ಎಷ್ಟು ರೋಡ್ ಖಾಲಿ ಇತ್ತು ಅಂದರೆ ಇದು ಡೇ 2 ನಾನ್ ವೆಜ್ ದಿನ. ನೋಡಿ ರೋಡ್ ಫುಲ್ಲು ಬ್ಲಾಕ್ ಆಗಿತ್ತು. ಎಷ್ಟು ಜನ ಅಂದರೆ ಓಡಾಡೋಕ್ಕೆ ಜಾಗ ಇರಲಿಲ್ಲ, ಊರೊಳಗಡೆ ಹೋಗೋಕ್ಕೆ ಜಾಗ ಇರಲಿಲ್ಲ. ಸ್ವಲ್ಪ ಸ್ಟ್ರಕ್ ಆಗಿಬಿಟ್ಟಿದ್ರು. ಕಾರೆಲ್ಲ ಒಳಗಡೆನೇ ತೊಗೊಂಬಂದ್ರಲ್ಲ, ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆದಂಗೆ ಆಗಿತ್ತು. ಅದಾದಮೇಲೆ ಎಲ್ಲ ಊಟ ಮುಗಿಸಿ ನಾನು ನನ್ನ ತಂಗಿ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತ ಹೋದ್ವಿ. ನಮ್ಮಿಬ್ರದ್ದು ಒಟ್ಟಿಗೆ ಫೋಟೋ ತಗೊಳ್ಳೋಕ್ಕಾಗಲಿಲ್ಲ. ಅದಾದಮೇಲೆ ಬಂದು ಎಲ್ಲ ಊಟ ಎಲ್ಲ ಆಗಿತ್ತು. ಸೊ ಎಲ್ಲ ಕ್ಲೀನಿಂಗ್ ಕೆಲಸ ಇತ್ತು. ನೋಡಿ ಎಷ್ಟು ಪಾತ್ರೆ ಇತ್ತು ಅಂದರೆ, ಇನ್ನೂ ದೊಡ್ಡದನ್ನ ವಾಶ್ ಮಾಡ್ತಾಯಿದ್ರು. ಇಷ್ಟೆಲ್ಲ ವಾಶ್ ಮಾಡಿ ಇಟ್ಟು ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ. ತುಂಬ ಗಲೀಜಾಗಿತ್ತು. ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ನಾವು ಊಟ ಮಾಡಿ ಮಲ್ಕೊಂಡ್ವಿ. ಇದು ಕೂಡ ನೆಕ್ಸ್ಟ್ ಡೇ ವ್ಲಾಗು. 3 ಡೇಸ್ದು ಇಲ್ಲಿ ಕಂಬೈಂಡ್ ಆಗಿದೆ. ಇದು ಪ್ಲ್ಯಾನಲ್ಲಿ ಇರಲಿಲ್ಲ, ಬಟ್ ನನ್ನ ಮಗಳು ಅಲ್ಲಿ ತೊಟ್ಟಿ ನೋಡಿ 3 ದಿನದಿಂದ ಕೇಳ್ತಿದ್ಲು, ನಾನು ಅದರಲ್ಲಿ ಇಳಿತೀನಿ ಸ್ವಿಮ್ ಮಾಡ್ತೀನಿ ಅಂತ. ಬಟ್ ನಾವೇ ಅವಾಯ್ಡ್ ಮಾಡಿದ್ವಿ, ಬೇಡಮ್ಮ ಅಂತ. ಬಟ್ ಲಾಸ್ಟ್ ದಿನ ನಾವು ರಿಟರ್ನ್ ಬರೋ ದಿನ ಇಲ್ಲ ನಾನು ಇಳಿಲೇಬೇಕು ಅಂತ ಹಠ ಮಾಡ್ತಿದ್ಲು. ಹಾಗಾಗಿ ನನ್ನ ತಂಗಿ ಸ್ವಲ್ಪ ಹೊತ್ತು ಅದರಲ್ಲಿ ಆಟಾಡಿಸ್ತೀನಿ ಬಿಡು ಹೋಗಲಿ ಅಂತ ಹೇಳಿ ಇಳಿಸಿದ್ಲು. ಬಟ್ ಇಳ್ದಾದ್ಮೇಲೆ ಅವಳು ಆಚೆ ಬರೋಕ್ಕೆ ರೆಡಿ ಇರಲಿಲ್ಲ. ಅಷ್ಟು ಖುಷಿಯಾಗಿ ಆಟಾಡ್ತಿದ್ಲು. ಅವಳಿಗೆ ಸ್ವಲ್ಪ ನೀರಂದರೆ ತುಂಬ ಇಷ್ಟ, ಹಾಗಾಗಿ ಅವಳು ಆಚೆ ಬರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಮತ್ತು ಅದು ಹೈಟ್ ಕೂಡ ಇರಲಿಲ್ಲ, ಅವಳ ಹೈಟಿಗೆ ಕರೆಕ್ಟಾಗಿತ್ತು. ಸೊ ಹಾಗಾಗಿ ಅವಳಿಗೆ ಅನ್ಕಂಫರ್ಟಬಲ್ ಫೀಲ್ ಆಗಿಲ್ಲ, ತುಂಬ ಖುಷಿಯಿಂದ ಆಟಾಡ್ತಾ ಇದ್ಲು. ನಾನು ಎಷ್ಟೇ ಆಚೆ ಕರೆದ್ರೂ ಬರ್ತಾನೆ ಇರಲಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಬಿಟ್ವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ನೀವು ಯಾರೂ ಮಾಡ್ಕೊಳ್ತಾ ಇಲ್ಲ ಅನಿಸುತ್ತೆ, ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು.